ಅಡಿ ಅಂದರೆ ಈಗಾಗಲೇ ಲೇಟ್ ಆಗಿದೆ, ಇನ್ನು ತಡ ಮಾಡೋದು ಬೇಡ. ಮುತ್ತು ನಡಿಯಪ್ಪ. ನಡೀತಲ್ಲ ಅವ್ರೆ. ಬೇಡ. ಯಾಕೆ ಮಾರ್ಗಿ, ನನ್ನ ಜೊತೆ ಮಾತಾಡಕ್ಕೆ ಮನ್ಸಿಲ್ವಾ ಅಥವಾ ಮೂಡಿಲ್ವಾ? ಇವನು ಯಾಕೋ ಮನಸ್ಸು ಮೂಡು ಅಂತೆಲ್ಲ ಮಾತಾಡ್ತಿದ್ದಾನೆ. ಇಲ್ಲಿಂದ ಹೇಗೆ ತಪ್ಪಿಸ್ಕೊಳ್ಳಿ? ನಾನೀಗ ಓಡೋಗ್ತೀನಿ. ನನ್ನ ನೀವು ಹಿಡಿತೀರಾ ನೋಡೋಣ, ಏನ್ ಮಾಡ್ತೀರಾ? ಈ ರಾಮಾಚಾರಿಗೆ ಚಾಲೆಂಜ. ನಿನ್ನನ್ನು ಕಣ್ಣಲ್ಲೇ ಕಣ್ಣಿಟ್ಟು ನೋಡಿ ಕೂಡಿಟ್ಟು ಈ ಎದೆಗೂಡಲ್ಲಿ ಬಂಧಿಸಿದ್ದೀನಿ ಅಂಥದ್ರಲ್ಲಿ ನಿನ್ನನ್ನು ಹಿಡಿಯೋದು ಕಷ್ಟನಾ? ಆದರೆ ಸ್ವಲ್ಪ ಮೆತ್ತಗೂಡು. ನಿಜ ಓಡ್ತೀನಿ. ಓಡಬಿಟ್ಟೆ. ಮಾರ್ಗಿ, 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 ನನ್ನ ಹಿಡಿ. ಮಾರ್ಗಿ, ರಾಮಾಚಾರಿ. ಮಾರ್ಗಿ, 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 ಆ ಕಡೆ ಹೋಗ್ಬೇಡ, ಅಲ್ಲಿ ಕಾಡಿದೆ. ಯಾಕೆ ಇವಳು ಆ ಕಡೆ ಹೋಗ್ತಾ ಇದ್ದಾಳೆ? ಮಾರ್ಗಿ. ರಾಜೇಶ್ವರಿ, ನಮಗೀಗ ಒಳ್ಳೆ ಟೈಮ್ ಬಂದಿದೆ. ನಮ್ಮ ಮನೆಗೆ ಬಂದಿರೋನು ದೀಪಕ್ ಅಲ್ಲ ಅಂತ ಅವನು ಬಾಯಿಂದಾನೇ ಹೇಳೋವಾಗ ಮಾಡ್ಬೋದು. ಅದು ಹೇಗೆ ಧನು? ಅಣ್ಣ ಇವಾಗ ಅವನನ್ನು ಕರ್ಕೊಂಡು ಕಾಡಿಗೆ ಹೋಗಿದ್ದಾನೆ. ನಾವು ನಮ್ಮ ಒಂದಿಷ್ಟು ಜನ ಹುಡುಗರನ್ನ ಕಾಡಿಗೆ ಕಳಿಸಿ ಅವನನ್ನ ಹಿಡಿದು 4 ತದಕಿದ್ರೆ ಅವನ ಸತ್ಯನೆಲ್ಲ ಬಾಯಿ ಬಿಡ್ತಾನೆ. ಅಕಸ್ಮಾತ್ ನಿಮ್ಮ ಅಣ್ಣನಿಗೆ ಆ ಹುಡುಗರು ನಾವೇ ಕಳ್ಸಿರೋರು ಅಂತ ಗೊತ್ತಾದ್ರೆ ಅವಾಗೇನು ಮಾಡ್ತೀಯಾ? ಹೌದಲ್ವಾ? ಹಾಂ, ನಮ್ಮ ಹುಡುಗರಿಗೆ ಮಾಸ್ಕ್ ಹಾಕೊಂಡು ಹೋಗಕ್ಕೆ ಹೇಳಿದ್ರಾಯ್ತು. ನಿಂಗೆ ಸ್ವಲ್ಪನಾದ್ರೂ ಸೆನ್ಸ್ ಇದೆಯಾ? ಅವ್ರು ಹೋಗಿರೋದು ಶಿಕಾರಿಗೆ, ಕೈಯಲ್ಲಿ ಗನ್ ಇರುತ್ತೆ. ಈ ಮನೆಗೆ ಅಳಿಯ ಅಂತ ಅನ್ಕೊಂಡ್ ಬಂದಿದ್ದಾನಲ್ಲ, ಅವನ ಮೇಲೆ ಹಲ್ಲೆ ಮಾಡಿದ್ರೆ ಇವ್ರು ನೋಡ್ಕೊಂಡು ಸುಮ್ಮನೆ ಇರ್ತಾರಾ? ಗನ್ ತೋರ್ಸಿ ಹೆದರ್ಸಿದ್ರೆ ಇವ್ರು ಇರೋ ಬರೋ ಸತ್ಯನೆಲ್ಲ ಒದರ್ತಾರ ಅಷ್ಟೇ. ಹೌದಲ್ವಾ? ನಮ್ಮ ಅಣ್ಣ ಮೊದಲೇ ಮುಂಗೋಪಿ. ಅದರಲ್ಲೂ ಕೈಯಲ್ಲಿ ಗನ್ನಿದ್ರೆ ಅವನ ಮಾತನ್ನ ಅವನೂ ಕೇಳಲ್ಲ, ಆ ಗನ್ನೂ ಕೇಳಲ್ಲ. ನೇರವಾಗಿ ಗುಂಡು ಹಾರಿಸೇ ಬಿಡ್ತಾನೆ. ಅವಾಗ ನೇರವಾಗಿ ಸಿಕ್ಕಾಕೊಳ್ಳೋದು ನಾವು. ಅಲ್ಲಿ ಹಾರಿಸೋ ಗುಂಡು ಇಲ್ಲಿ ನಮ್ಮನ್ನ ಹುಡ್ಕೊಂಬರುತ್ತಷ್ಟೇ. ಹಾಗಾಗಬಾರ್ದು, ಬೇರೆ ಏನಾದರೂ ಮಾಡಬೇಕು. ಹಾಗಾಗಬಾರ್ದು ಅಂದರೆ ನಮಗೆ ಈ ಟೈಮಲ್ಲಿ ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸ್ವಲ್ಪ ದಿನ ವೇಟ್ ಮಾಡೋಣ ಇರೋದನ್ನು, ಏನಾದರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ರಾಮಾಚಾರಿ, ಅಮ್ಮ. ನಾನು ಓಡಿ 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 ಕಾಡಿಗೆ ಬಂದ್ಬಿಟ್ನಾ? ಅಯ್ಯೋ, ಕಾಡು ಅಂದಮೇಲೆ ಈ ಪ್ರಾಣಿಗಳೆಲ್ಲ ಇರ್ತವೆ. ಕಾಡು ಪ್ರಾಣಿಗಳು, ಆನೆ, ಹುಲಿ, ಕಿರುಬ, ಅಮ್ಮ ಅಮ್ಮ, ಕತ್ಲೆ, ಬರೀ ಕತ್ಲೆ ಇದೆ. ನಾನೊಂದು ಹೆಜ್ಜೆ ಮುಂದಿಟ್ಟು ಹಾವೇನಾದ್ರೂ ತುಳಿದ್ಬಿಟ್ರೆ ಬೇಡ. ರಾಘವೇಂದ್ರ, ರಾಘವೇಂದ್ರ ನಿನ್ನೆ ದಾರಿ ತೋರು. ರಾಘವೇಂದ್ರ ನಿನ್ನೆ ದಾರಿ ತೋರು, ತೋರು. ಆನೇನದು? ಯಪ್ಪ, ಈ ಒಂಟಿ ಸಲಗ ಏನಾದ್ರು ಆಗಿ ಅದು ಜಂಟಿ ಆಗ್ಬೇಕು ಅಂತ ನಾನು ಹಿಂದೆ ಏನಾದ್ರು ಬಿದ್ದುಬಿಟ್ರೆ ನಾನ್ ಸತ್ತೆ. ಭಾಗೋ. ಬಾಯಲ್ಲಿ ಇಂಥ ಕೆಟ್ಟ ಬೈಗಳನ್ನ. ಅಯ್ಯೋ, ಭಯದಲ್ಲಿ ಕ್ಯಾರೆಕ್ಟರಿಂದ ಆಚೆ ಬಂದ್ಬಿಟ್ನಲ್ಲ. ಸಾರಿ ಮಿಸ್ಟರ್ ರಾಮಾಚಾರಿ. ಅದು ಡಾರ್ಕ್ ಫಾರೆಸ್ಟ್, ಎಲಿಫೆಂಟ್, ಟೈಗರ್, ಬಾರ್ಕಿಂಗ್, ಫಿಯರ್, ಭಯ ಭಯ ಭಯ. ಭಯನಾ? ಫಿಯರ್? ಈ ಡಿಯರ್ ಇರ್ಬೇಕಾರೆ ಫಿಯರ್ ಯಾಕೆ? ಅದಕ್ಕೆ ಒಂಥರ ಭಯ.
ಇಷ್ಟೊತ್ತಲ್ಲಿ ಕಾಡಿನ ಮಧ್ಯೆ ಒಂದು ಪ್ರಾಣಿ ಜೊತೆ ಬೇಕಾದ್ರೂ ಇದ್ದು ಬಿಡಬಹುದು. ಆದ್ರೆ ಗೊತ್ತು ಗುರಿ ಇಲ್ಲದೆ ಇರೋ ಒಂದು ಗಂಡಸಿನ ಜೊತೆ ಹೇಗಪ್ಪ ಇರೋದು? ಮಾರ್ಗಿ, ನೀನೇನಾದ್ರೂ ಹೇಳಿದ್ಯಾ? ಇಲ್ವಲ್ಲ, ಏನಾದ್ರೂ ಕೇಳಿಸ್ತಾ? ಹ್ಞೂ, ಏನೋ ಹೇಳ್ದಂಗಾಯ್ತು. ಡಾರ್ಕ್ ಫಾರೆಸ್ಟ್ ಮಧ್ಯೆ ನನಗೆ ಮಾತೇ ಬರ್ತಿಲ್ಲ. ಇನ್ನೇನ್ ಮಾತಾಡ್ಲಿ ನಾನು? ಐ ಆಮ್ ರಿಯಲಿ ಸಾರಿ. ತುಂಬಾ ಕತ್ಲಿದೆ, ಇಲ್ಲಿಂದ ಬೇಗ ಜಾಗ ಖಾಲಿ ಮಾಡ್ಬಿಡೋಣ. ಹಾ, ಮಾಡೋಣ. ಮಾರ್ಗಿ, ಹೇಗೂ ಇಷ್ಟೊತ್ತಲ್ಲಿ ಇಷ್ಟು ದೂರ ಬಂದ್ಬಿಟ್ಟಿದ್ದೀವಿ. ನೋಡು, ಇಲ್ಲೇ ಪಕ್ಕದಲ್ಲಿ ಹತ್ರದಲ್ಲಿ ಒಂದು ಕೆರೆ ಇದೆ. ಚಂದ್ರನ ಬೆಳ್ದಿಂಗಳು ಆ ನೀರ್ ಮೇಲೆ ಬಿದ್ದರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಮಾರ್ಗಿ, ಅಷ್ಟೇ ಅಲ್ಲ, ರಾತ್ರಿ ಹೊತ್ತು ಮಾತ್ರ ಅರಳೋ ನೈದಿಲೆ ಅಲ್ಲಿ ಸಿಕ್ಕುತ್ತೆ. ರಾತ್ರಿ ಹೊತ್ತರಳದ ನೈದಿಲೆ? ಆ ನೈದಿಲೆನ ಕಿತ್ತು ಕಿವಿ ಹಿಡ್ಕೋಬೇಕು ಅನ್ಕೊಂಡಿದ್ಯಾ? ಇಲ್ಲ, ಈ ನಿನ್ನ ಸುಂದರವಾದ ಮುಡಿಗೆ ಮುಡಿಸ್ಬೇಕು ಅಂತ ನನ್ನ ಆಸೆ. ಅಯ್ಯಯ್ಯೋ, ಹೂವನ್ನ ಮುಡಿಕೆ ಮುಡಿಸ್ತೀಯೋ ಇಲ್ಲ ನಾ ಸತ್ತ ಮೇಲೆ ನನ್ನ ಎದೆ ಮೇಲೆ ಇಡ್ತೀಯೋ ಒಂದು ಗೊತ್ತಾಗ್ತಿಲ್ವೇ? ಶಾಂತಮ್ಮ, ಅಳಿಯಂದ್ರೆ ಇದ್ದಾರಾ ಇಲ್ಲಿ? ಯಜಮಾನ್ರೆ, ಇಲ್ಲಿ ಅನಾಹುತ ನಡೆದೋಗ್ತಿದೆ. ಏನಮ್ಮ ಹೇಳ್ತಿದ್ಯಾ ನೀನು? ಅಳಿಯಂದ್ರನ್ ಕರಿ ಅಂದ್ರೆ ಅನಾಹುತ ಅಂತ ಹೇಳ್ತಿದ್ಯಲ್ಲ. ಅಯ್ಯೋ, ನಾನು ಹೇಗೆ ಹೇಳಲಿ? ನೀವು ನೋಡಿದ್ರೆ ಅಷ್ಟೇ ಯಜಮಾನ್ರೆ. ಮುತ್ತು ಯಜಮಾನ್ರೆ. ಗೊತ್ತುನ? ಅವನೇ ಯಾಕೆ ಬಂದ? ಅಲ್ಲಿದ್ದವನು ಇಲ್ಲಿಗೆ ಹೇಗೆ ಬಂದ? ಅಯ್ಯೋ, ಆ ಮುತ್ತು ಅಲ್ಲ ಯಜಮಾನ್ರೆ, ಇಲ್ಲಿ ಬೇರೆ ಮುತ್ತು. ಅದು ಅವರಿಬ್ರು ಒಬ್ರಿಗೊಬ್ರು ಮುತ್ತು ಕೊಟ್ಕೊಳ್ತಿದ್ದಾರೆ. ಶಾಂತಮ್ಮ, ಅದೇನು ಹೇಳಬೇಕು ಅಂತಿದ್ಯೋ ಅರ್ಥ ಆಗೋ ಹಾಗೆ ಹೇಳು. ಯಜಮಾನ್ರೆ, ಅದನ್ನೆಲ್ಲ ನಾನು ಹೇಳಕ್ಕಾಗಲ್ಲ, ನೀವೇ ನಿಮ್ ಕಣ್ಣಾರೆ ನೋಡಿ. ಅಲ್ಲ ಶಾಂತಮ್ಮ, ಖುಷಿ ಪಡೋ ವಿಷಯಕ್ಕೆ ಗಾಬರಿ ಪಡ್ತಿದ್ಯಲ್ಲ ನೀನು. ಹೇ ಯಜಮಾನ್ರೆ, ಅಳಿಯಂದ್ರು ಅಸಿಸ್ಟೆಂಟ್ ಮಗಳು ಒಬ್ರಿಗೊಬ್ರು ಮುತ್ತು ಕೊಟ್ಕೊಳ್ಳೋದು ಇದು ನಿಮ್ಗೆ ಖುಷಿ ಪಡೋದಾ? ಅಲ್ಲ, ಅವರು ಒಬ್ರನ್ನೊಬ್ರು ಎಷ್ಟು ಪ್ರೀತಿಸ್ತಿದ್ದಾರೆ ಅದನ್ನ ನೋಡಿ ಖುಷಿ ಪಡೋದು ಬಿಟ್ಟು ಏನೇನೋ ಕಲ್ಪನೆ ಮಾಡ್ಕೋತೀಯಲ್ಲಮ್ಮ ನೀನು. ಅಯ್ಯೋ ಯಜಮಾನ್ರೆ, ನಿಮ್ಗೆ ಏನಾಗಿದೆ? ಬೇಕಿದ್ರೆ ಇನ್ನೊಂದ್ಸಲ ನೋಡಿ. ನಿನಗೇನಾಗಿದೆ ಶಾಂತಮ್ಮ? ಐ ಹಳಿ ಅಂದ್ರೆ ತಡ ಆಗ್ತಿದೆ, ಹೊಡೋಣವಾ? ಸರಿ, ಬಾಯ್ ಪುಟ್ಟ. ಏ ಅಪ್ಪನ ಮಗಳೇ, ಅಕ್ಕನ ಜೊತೆ ಆಟ ಆಡ್ಕೊಂಡಿರು. ಬಾಯ್ ಅಪ್ಪ. ಬಾಯ್ ಬಾಯ್. ನಡಿಯಮ್ಮ ನೀನು.